ಇನ್ನೊಂದು ಈಗ ಟನಲ್ ರೋಡ್ ಮಾಡಬೇಕು ಅಂತ ಕೂತ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಏನು ಸರ್? ಟನಲ್ ರೋಡ್ ಈಸ್ ನಾಟ್ ಟೋಟಲಿ ಫೀಸಿಬಲ್ ಸರ್. ಅದು ಮಾಡೋದ್ರಿಂದ ಸುಮ್ಮನೆ 40-50 ಸಾವಿರ ಕೋಟಿ ಇವರು ಖರ್ಚು ಮಾಡಿ ಏನೋ ಪ್ರೊಜೆಕ್ಷನ್ ಮಾಡ್ತಾ ಇದ್ದಾರೆ. ನಮ್ಮ ತೇಜಸ್ವಿ ಸೂರ್ಯ ಅವರು ಹೇಳಿದ್ರಲ್ಲ, ಎಕ್ಸ್ಪರ್ಟ್ಸನ್ನ ಕನ್ಸಲ್ಟ್ ಮಾಡಿ ಅದರಲ್ಲಿರೋ ಸಾಧಕ ಬಾಧಕಗಳು ಏನಿದೆ ಅಂತ ತಿಳ್ಕೊಂಡು ಅದು ನಿಧಾನವಾಗಿ ಮಾಡೋದು ಬಿಟ್ಬಿಟ್ಟು ಆತಾತ್ರವಾಗಿ ಮಾಡೋ ಕೆಲಸ ಅಲ್ಲ ಸರ್ ಅದು. ಖಂಡಿತ ಟನಲ್ ರೋಡ್ ಮಾಡೋದ್ರಿಂದ ಟ್ರಾಫಿಕ್ ಅಂತೂ ಕಡಿಮೆ ಆಗ್ಬೋದು, ಬೆಂಗಳೂರಿಗೆ ಸ್ವಲ್ಪ ಈಸಿ ಆಗ್ಬೋದು. ಆದರೆ ಇವರು ಮಾಡ್ತಾ ಇರೋ ಉದ್ದೇಶ ಬೇರೆ, ಏನಕ್ಕೆ ಮಾಡ್ತಾರೋ ಅಷ್ಟು ಅರ್ಜೆಂಟಾಗಿ ಅನ್ನೋದು ಅರ್ಥ ಆಗಲ್ಲ. ಈಗ ಅದ್ರ ಬದಲು ಬೇರೆ ಫ್ಲೈಓವರ್ಸ್ ಬಗ್ಗೆ ಇಲ್ಲ ಟ್ರಾಫಿಕ್ ಬಗ್ಗೆ ಚಿಂತೆ ಮಾಡಿದ್ರೆ ಸರ್ ಫ್ಲೈಓವರ್ಸ್ ಮಾಡೋದಕ್ಕೆ ಇನ್ನೂ ಆಗಲ್ಲ ಸರ್ ಹೆಚ್ಚಿಗೆ. ಈಗ ಆಲ್ರೆಡಿ ಕಂಜೆಸ್ಟೆಡ್ ಆಗಿಬಿಟ್ಟಿದೆ, ರೋಡ್ಸು ವಿಸ್ತೀರ್ಣತೆ ತುಂಬ ಕಮ್ಮಿ ಇದೆ. ಫ್ಲೈಓವರ್ಸ್ ಮಾಡೋದಕ್ಕಾಗಲಿ ಎಕ್ಸ್ಟ್ರಾ ನೀವು ಮೆಟ್ರೋ ಲೈನ್ಸ್ ಹಾಕೋದಕ್ಕಾಗಲಿ ಸಾಧ್ಯ ಇಲ್ಲ ಬೆಂಗಳೂರಲ್ಲಿ. ಈ ಥರದ್ದೇನಾದರೂ ಯೋಚನೆ ಮಾಡಬೇಕು, ಇಲ್ಲ ಸಬರ್ಬನ್ ರೈಲ್ ಅಂತ ಹೇಳ್ಬಿಟ್ಟು ಆ ಥರದ್ದೇನಾದರೂ ಮಾಡ್ಕೋಬೇಕಷ್ಟೆ.